ಇನ್ನು ಮುಂದೆ ಅಮಾನಿಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಪ್ರತಿದಿನ ಇರುತ್ತದೆ. ಸದ್ಯಕ್ಕೆ ಮಿತವಾಗಿ ಬೋಟಿಂಗ್ ವ್ಯವಸ್ಥೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೋಟಿಂಗ್ ವ್ಯವಸ್ಥೆ ಮಾಡುತ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತುಮಕೂರಿನ ಅಮಾನಿಕೆರೆಯಲ್ಲಿ ಜಿಲ್ಲಾಡಳಿತ, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಬೋಟಿಂಗ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾಗಿಯಾಗಿ ಬೋಟಿಂಗ್ ಉದ್ಘಾಟಿಸಿ ಮಾತನಾಡಿದರು. ತುಮಕೂರಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಈ ಬೋಟಿಂಗ್ ವ್ಯವಸ್ಥೆ ಸಹಾಯ ಮಾಡುತ್ತದೆ. ಇಲ್ಲಿ 2 ಐಲ್ಯಾಂಡ್ ಮಾಡಲಿದ್ದೇವೆ. ಆ 2 ಐಲ್ಯಾಂಡ್ ಅನ್ನ ಕನೆಕ್ಟ್ ಮಾಡಿ ಗ್ಲಾಸ್ ಬ್ರಿಡ್ಜ್ ಮಾಡಿ ಅದಕ್ಕೆ ಫೌಂಟೈನ್ ಹಾಕಲು ಪ್ಲಾನ್ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಶಾಸಕರು ಹಾಗೂ ಅಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ನಂತರ ಅಮಾನಿಕೆರೆಯಲ್ಲಿ ಶಾಸಕ ಸುರೇಶ್ ಬಾಬು, ಶಾಸಕ ಜ್ಯೋತಿ ಗಣೇಶ್ ಅವರೊಂದಿಗೆ ಬೋಟಿಂಗ್ ಮಾಡಿದ್ರು. ಈ ಸಂದರ್ಭದಲ್ಲಿ ಡಿಸಿ ಶುಭಾ ಕಲ್ಯಾಣ್, ಸಿಇಒ ಪ್ರಭು, ಪಾಲಿಕೆ ಆಯುಕ್ತೆ ಅಶ್ವಿಜಾ, ಎಸ್ಪಿ ಅಶೋಕ್ ಸೇರಿದಂತೆ ಅಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಸರ್ ಒಂದು ನಿಮಿಷ ಸರ್. ನಾನು ಸುರೇಶ ಅಲ್ಲ ಸರ್ ಸ್ಟಾರ್ಟ್ ಆಯ್ತಲ್ಲ ಬೈಕು. ಸ್ಟಾರ್ಟ್ ಆಯ್ತು. ಮಾರ್ಕ್ ಆಗ್ತಿರತಕ್ಕ ಅಷ್ಟೇ ನಾವು ಎಸ್ ಪಿ ಅವ್ರ ತೆಗಿಯಪ್ಪ. ನೆಕ್ಸ್ಟ್ ರೌಂಡ್ ಆಗಿರುವಂತ ಬರ್ರಿ. ಯಾಕೆ ಯಾರು ಹೇಳ್ತಾರೆ ಸರ್? ಜಾಕೆಟ್ ಸರ್ 6 ಜನ ಇವರು ತಗೊಳ್ಳಿ.
ಥರ ಒಂದು ಸಿಗಲಿಲ್ಲ. ಅದಕ್ಕೆ ಒಂಚೂರು ಫಾಸ್ಟಾಗಿ ಹೋಗಮ್ಮ. ಇವತ್ತು ಅಮಾನಿಕೆರೆಯಲ್ಲಿ ಬೋಟಿಂಗ್ ಫೆಸಿಲಿಟೀಸ್ ಮಾಡಿದ್ದೇವೆ. ಇನ್ನೂ ಇದನ್ನು ಹೆಚ್ಚು ಮಾಡಿ ಪ್ರತಿ ದಿವಸನೂ ಕೂಡ ಈ ಬೋಟಿಂಗ್ ಫೆಸಿಲಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ದೇವೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು 3-4 ಬೋಟ್ಗಳನ್ನು ಹಾಕಿ ಅವರು ಪ್ರೈವೇಟ್ ಅವರಿಗೆ ನಾವು ಕೊಟ್ಟಿದ್ದೇವೆ, ಅವರು ನಡೆಸ್ತಾರೆ. ಆನಂತರ ಇನ್ನೂ ಹೆಚ್ಚು ಮಾಡೋದಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದು ನಮ್ಮ ತುಮಕೂರಿನಲ್ಲಿ ಒಂದು ರೀತಿಯಲ್ಲಿ ಟೂರಿಸಮ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ 2 ಐಲ್ಯಾಂಡ್ ಮಾಡಿದ್ದೀವಿ ಒಳಗಡೆ. ಆ 2 ಐಲ್ಯಾಂಡನ್ನು ಕನೆಕ್ಟ್ ಮಾಡಿ ಅಲ್ಲಿ ಒಂದು ಗ್ಲಾಸ್ ಇದು ಬ್ರಿಡ್ಜ್ ಥರ ಮಾಡಿ ಅದಕ್ಕೂ ಫೌಂಟನ್ ಹಾಕಿ ಅದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಅದನ್ನು ಕೂಡ ಮಾಡ್ತೀವಿ. ಭಾಳ ಚೆನ್ನಾಗಿದೆ.